ಯಾರ್ಯಾರು ಹೇಳಿಕೆಗಳನ್ನ ಎಲ್ಲಿ ಕಲಿಸೋದು, ರಾಜಣ್ಣ ಹೇಳಿದಾಗ ಹೈಕಮಾಂಡ್ಗೆ ಯಾವ ರೀತಿ ವರದಿ ಮಾಡಿದ್ರು, ರಾಜಣ್ಣ ಕೆಳದಂಡ ಆಯಿತು, ಅಪಮಾನ ಆಯಿತು, ರಾಜೀನಾಮೆ ಕೊಡಲಿಲ್ಲ, ಕಿತ್ತಿ ಬಿಸಾಕಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಪಾಪ ವಾಲ್ಮೀಕಿ ಸಮಾಜದ ನಾಯಕರಿಗೆ ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್ ಅವ್ರು ಯಾವುದೇ ಹೇಳಿಕೆಯಲ್ಲಿ ಪ್ರತಿಕ್ರಿಯೆ ಕೊಡಲ್ಲ. ಯಾವ ರೀತಿಯಲ್ಲಿ ವರದಿ ಕೊಡಬೇಕು ಅವರ ಹೈಕಮಾಂಡಲ್ಲಿ ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ದೀಪ ಭಾಳ ಪ್ರಕಾಶಮಾನ ಉರಿಯಿತು. ಆ ಪ್ರಕಾಶಮಾನ ಉರಿದು ದೀಪ ತನ್ನನ್ನೇ ತಾನು ನಂದಿ ಹೋಗುತ್ತೆ, ಹಾರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಪದೇ ಪದೇ ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ. 100% ಅಧಿಕಾರ ಬಿಟ್ಕೊಡಬೇಕಂದ್ರೆ ಅವ್ರ ಹಿಂಬಾಲಕರ ಮುಖಾಂತರ ಹೇಳಿಕೆಗಳು ಕೊಡ್ತಾರೆ, ಮಗನಿಂದ ಹೇಳಿಕೆ ಕೊಡಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಭ್ರಮನಿರಸರಾಗಿದ್ದಾರೆ. ನನ್ನ ಮುಖ್ಯಮಂತ್ರಿ ಅಧಿಕಾರಾವಧಿ ಮುಗಿದೇ ಬಂತಂತೇಳಿ ಯುವರಪ್ಪಗೆ ಹೇಳಿಕೆ ಅವರು ಕೊಡ್ತಾರೆ, ಅವ್ರ ಮಗ ಸುಪುತ್ರ ಕೊಡ್ತಾರೆ, ಅವ್ರ ಸಚಿವರು ಕೊಡ್ತಾರೆ. 100% ಕಾಂಗ್ರೆಸ್ನಲ್ಲಿ ಅವರ ಪಕ್ಷದ ಹೇಳಿದಂಗೆ ದೊಡ್ಡ ಕ್ರಾಂತಿ ಆಗುತ್ತೆ. ಇದು ರಾಜಣ್ಣ ಹೇಳಿದ್ದು, ಬಹಳ ಜನ ಮುಖಂಡರುಗಳು ಹೇಳಿದ್ದು. 100% ನವೆಂಬರ್ 26 ಕ್ರಾಂತಿ ಆಗುತ್ತೆ. ಬಹುಶಃ ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟ ನಡೆದಿದೆ. ಕಚ್ಚಾಟದಿಂದ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ.